ಈಗ ಜಿಬಿಎ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸ್ಥಿತಿ ಹೇಗಿದೆ? ಜಿಬಿಎ ಚುನಾವಣೆ ಯಾವಾಗ ಬೇಕಿದ್ರೂ ಆ, ಬರಬಹುದು ಅನ್ನೋದ್ರ ಬಗ್ಗೆ ಕೋರ್ಟ್ ಕೂಡ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡಿ ಅಂತ ಹೇಳಿದೆ. ಏನಿಲ್ಲದ್ರೂ ಕೂಡ ಈ ವರ್ಷದ ಈಗ ಅಂತ್ಯದೊಳಗೆ ಆಗಸ್ಟಿಗೆ ಚುನಾವಣೆ ನಡೀಬಹುದು. ಆಗಬೇಕಾಗಿತ್ತು. ಹೇಗೆ ಹೇಗೆ ಸುಪ್ರೀಂ ಕೋರ್ಟು ಫೈನಲ್ ಆಗಿ ಆಗಸ್ಟ್ ಒಳಗೆ ಮಾಡಬೇಕು, ಮತ್ತು ನಿಮಗೆ ಫರ್ದರ್ ಯಾವ ಪರ್ಮಿಷನ್ಸು ಕೊಡೋದಿಲ್ಲ. ಪರ್ಮಿಷನ್ಸ್ ಅಂದರೆ ಮುಂದಕ್ಕೆ ಹಾಕೋದಕ್ಕೆ ಕೊಡಲ್ಲ ಅಂತ ಹೇಳಿದರು. ಈಗೇನಾಗಿದೆ, SIR ನಡೀತಾ ಇದೆ. SIR ನಡೆಯುವಾಗ ಕೊಡ್ತಾರೋ ಇಲ್ಲೋ ಡೌಟ್ ನನಗೆ. ಹ್ಮ್. ಮುಂದಕ್ಕೆ ಹೋಗೋದು ಎಲೆಕ್ಷನ್ಸು, ಹ್ಮ್. ಒಂದೆರಡು ತಿಂಗಳು ಮುಂದಕ್ಕೆ ಹೋಗೋದು. ಎಷ್ಟು ಮಟ್ಟಿಗೆ ಕಾಂಗ್ರೆಸ್ ಈಗ 5 ಪಾಲಿಕೆಗಳಲ್ಲಿ ಗೆಲ್ಲುವಂತಹ ಸ್ಥಿತಿಯನ್ನ ಇಟ್ಕೊಂಡಿದೆ? ಯಾವ ಸ್ವರೂಪದಲ್ಲಿ? ಬೆಂಗಳೂರು ರಾಜಕೀಯದ ಬಗ್ಗೆ ಹೆಚ್ಚು ಮಾತಾಡಲ್ಲ, ಏನು ನೀರಾವರಿ ಬಗ್ಗೆ ಕೇಳಿ ಮಾತಾಡ್ತೀನಿ. ಓಕೆ. ಅಂತಿಮವಾಗಿ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿನ ಒಂದು ನಿರೀಕ್ಷೆ ಇರುವಂಥದ್ದು ಅರ್ಕಾವತಿ ರಿವರನ್ನು ರಿಜುವಿನೇಟ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಬಹಳ ಉತ್ಸಾಹದಲ್ಲಿ ಎಂ ಬಿ ಪಾಟೀಲರು ಒಂದು ಘೋಷಣೆಯನ್ನು ಮಾಡಿದರು 2013ರಲ್ಲಿ. ನಾನು ಲಂಡನ್ನ ಥೇಮ್ಸ್ ಮಾದರಿಯಲ್ಲಿ ಮತ್ತು ಅಹಮದಾಬಾದ್ನ ಸಬರ್ಮತಿ ಮಾಡೆಲ್ನಲ್ಲಿ ಅರ್ಕಾವತಿಯನ್ನು ರಿಜುವಿನೇಟ್ ಮಾಡ್ತೀವಿ ಅನ್ನುವಂಥ ಹೇಳಿದರು. ಆದರೆ ಇಲ್ಲಿರುವಂತಹ ಕೊಳಚೆಲ್ಲವೂ ಕೂಡ ಹೋಗಿ ನಮ್ಮ ಅರ್ಕಾವತಿ ವೃಷಭಾವತಿ ಅಂತ ನದಿಗಳಿಗೆ ಸೇರ್ತಾ ಇರುವಂಥದ್ದು ಇನ್ನೊಂದು ದೊಡ್ಡ ಚಾಲೆಂಜ್ ಇದೆ. ಇದುವರೆಗಿದ್ದಂಥವರೆಲ್ಲ ಬೆಂಗಳೂರಿನ ಹೊರಗಡೆಯ ಮಂತ್ರಿಗಳು ಜಲಸಂಪನ್ಮೂಲ ಖಾತೆಯಲ್ಲಿ, ಬಟ್ ಈಗ ಬೆಂಗಳೂರಿನವರು ಮತ್ತು ಬೆಂಗಳೂರಿನಲ್ಲೇ ರಾಜಕೀಯವನ್ನು ಸುದೀರ್ಘವಾಗಿ ಮಾಡಿರುವ ತಾವು ತಮ್ಮದೇ ಆದಂಥ ವೈಯಕ್ತಿಕ ನೆಲೆಯಲ್ಲೂ ಕೂಡ ನೀರಿನ ಸದ್ಬಳಕೆಯ ಬಗ್ಗೆ ಬಹಳ ಕೆಲಸವನ್ನು ತಮ್ಮದೇ ವೈಯಕ್ತಿಕ ಮಟ್ಟದಲ್ಲಿ ಮಾಡ್ಕೊಂಡು ಬಂದಂಥವ್ರು. ಇಲ್ಲಿಗೆ ಅರ್ಕಾವತಿಯನ್ನು ರಿಜುವಿನೇಟ್ ಮಾಡೋದಕ್ಕೆ ಏನಾದರೂ ಸಾಧ್ಯ ಆಗತ್ತಾ? ಅದು ಚಾಲೆಂಜಿಂಗ್ ಇದೆಯಾ, ಅಥವಾ ಅದು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಇದೆಯಾ, ಅಥವಾ ಮುಂದೆ ಯಾವತ್ತಾದರೂ ಮಾಡೋದಕ್ಕೆ ಸಾಧ್ಯ ಆಗುವಂಥ ರೂಪುರೇಷೆ ಮಾಡಬಹುದಾ? ಏನಾದರೂ ಯೋಚನೆ ಇದೆಯಾ ಅದ್ರ ಬಗ್ಗೆ? ಈಗ ಒಂದು ಅದನ್ನು ಮಾಡೋಕ್ಕೆ ಮುಂಚೆ ಈಗ ಬೆಂಗಳೂರಲ್ಲಿ ನಮ್ಮ ಕಲಾಸಪಳ್ಳಿ ಬರುತ್ತಲ್ಲ, ಹೌದು, ಅಲ್ಲಿ ಡ್ರೈನ್ ಸ್ಟಾರ್ಟ್ ಆಗುತ್ತೆ. ಹೌದು, ಆ್ಯಕ್ಚುಲಾಗಿ ಮೆಜೆಸ್ಟಿಕ್ಕಿಂದ ಬರುತ್ತೆ, ಚಿಕ್ಕದಾಗಿ ಬಂದು ಓಪನ್ ಆಗಿ ಕಲಾಸಪಳ್ಳಿಯಿಂದ ಒಂದು 60-70 ಅಡಿ ಬರುತ್ತೆ. ಹೌದು, ನಮ್ಮ ಕಡೆ ಎಲ್ಲ 100 ಅಡಿ ಬರುತ್ತೆ. ಅಲ್ಲೂ 100 ಅಡಿ ಇರ್ಬೋದೇನೋ ಕಲಾಸಪಳ್ಳಿ ಮಾತ್ರ. ಅಲ್ಲಿಂದ ದೊಡ್ಡ ಮೊರಿ ಬರುತ್ತೆ. ಅದರಲ್ಲಿ ಏನಾಗುತ್ತೆ, ಅದೆಲ್ಲ ಮಳೆಗಾಲದಲ್ಲಿ ನೀರು ಹರಿಯೋಕ್ಕೆ ಅಂತ ಮಾಡಿದ್ದು. ಹೌದು, ನಾವೆಲ್ಲ ಚಿಕ್ಕ ಹುಡುಗರಾಗಿ ದೊಡ್ಡ ದೊಡ್ಡ ಪೈಪ್ಗಳು ಹಾಕಿದ್ರು ಹೊಂಬೇಗೌಡನಗರಲ್ಲೆಲ್ಲ, ಅದೆಲ್ಲ ನೋಡಿದ್ದೀನಿ. ಪೈಪ್ ಲೈನಲ್ಲೇ ಒಳಗಡೆ ಭೂಮಿ ಒಳಗಡೆ ಸ್ಯಾನಿಟರಿ ಲೈನೆಲ್ಲ ಸ್ಯಾನಿಟರಿ ಎಲ್ಲ ಹೋಗ್ಬಿಡೋದು. ಆಮೇಲೆ ಆ ಪೈಪ್ ಲೈನ್ಗಳು ಎಲ್ಲ ಶಿಲ್ಟಪ್ ಆಗೋಯ್ತು, ಹಾಳಾಯಿತು. ಆಮೇಲೆ ಯಡಿಯೂರಪ್ಪ ಅವರಿದ್ದಾಗ K100 ಅಂತ ಹೆಸರಿಟ್ಟು ಎಲ್ಲ ಒಂದು 7-8 ಕಿಲೋಮೀಟ್ರ್ ಅಷ್ಟೇ, ಜಾಸ್ತಿ ಇಲ್ಲ. ಕಲಾಸಪಳ್ಳಿ ಸ್ಟಾರ್ಟ್ ಆಗಿ ಡಬಲ್ ರೋಡ್ ಬಂದು, ಡಬಲ್ ರೋಡಿಂದ ನಮ್ಮ ಬಡಾವಣೆ ಲಕ್ಷದ ಬಾರ್ಡರ್ ಬರುತ್ತಲ್ಲ, ಅಲ್ಲಿಂದ ಹಂಗೆ ಲಕ್ಷ್ಮಣರಾವ್ ನಗರ, ಕೋರಮಂಗಲದ ಮೇಲೆ ಬೆಳ್ಳಂಡೂರು ಕೆರೆಗೆ ಸೇರಿಕೊಡುತ್ತೆ. K100 ಅಂತ ಒಂದು ಅದು ಒರಿಜಿನಲ್ ಎಸ್ಟಿಮೇಟು, ರಿವೈಸ್ ಎಸ್ಟಿಮೇಟು ಎಲ್ಲ ಒಂದು 350-400 ಕೋಟಿ ಖರ್ಚು ಮಾಡಿದ್ದಾರೆ. ಮಾಡಿದಾಗ ನನಗೂ ಕೂಡ ಖುಷಿ ಆಯಿತು. ಏನಂದರೆ ಎಲ್ಲ ಅಲ್ಲೇನು ಸ್ಯಾನಿಟರಿ ನೀರು ಬರ್ತಾಯಿದೆ, ಆ ನೀರನ್ನೆಲ್ಲ ಬ್ಲ್ಯಾಕ್ ಮಾಡಿ ಅಲ್ಲಿ ಮಳೆ ನೀರು ಮಾತ್ರ ಹೋಗೋ ರೀತಿ ನಾವು ಮಾಡ್ತೀವಿ ಅಂತ ಅವ್ರ ಪ್ಲ್ಯಾನು ಅದೇ ರೀತಿ ಮಾಡಿದ್ರು. ಆಮೇಲೆ ಡೇ ಬೈ ಡೇ ನೋಡ್ತಾ ಇದ್ದೀನಿ. ಮೊನ್ನೆ ಕೂಡ ಒಂದು 15-20 ದಿವಸಕ್ಕೆ ಮುಂಚೆ ನಮ್ಮ ಪೋತ್ಲಪ್ಪ ಗಾರ್ಡನ್ ಪಕ್ಕದಲ್ಲೇ ಇದೆ, ನನ್ನ ಕಾನ್ಸೆನ್ಸ್ ಪಕ್ಕದಲ್ಲಿ. ಮೊದಲು ಸ್ಟಾರ್ ಮೋಟ್ರೈನಲ್ಲಿ ಸೆಂಟ್ರಲ್ ಒಂದು ಚಿಕ್ಕದಾಗಿ ಕಾಲುವೆ ಥರ ಇರೋದು, ಯು ಶೇಪು ಅಥವಾ ವಿ ಶೇಪೆಲ್ಲ ಇರೋದು. ನೀರು ಅಲ್ಲಿ ಹರಿದು ಹೋಗ್ಬಿಡೋದು. ಉಳಿದಿದ್ದೆಲ್ಲ ಚಪ್ಪಡಿ ಹಾಕಿದ್ರು ಅವಾಗ. ಆಮೇಲೆ ಈ K100 ಮಾಡಿದಾಗ ಏನಾಯಿತು, ಚಪ್ಪಡಿ ಎಲ್ಲ ತೆಗೆದುಬಿಟ್ರು. ಏನೋ NGT ಆರ್ಡರ್ಸ್ ಮೇಲೆ ಯಾವುದು ಕಾಂಕ್ರೀಟ್ ಹಾಕಬಾರ್ದು, ಚಪ್ಪಡಿಗಳು ಹಾಕಬಾರ್ದು ಅಂತ ಅವರ ಆದೇಶ. ಈಗೇನಾಗಿದೆ, 365 ಡೇಸ್ ನೀರು ನಿಂತಿರುತ್ತೆ ಅಲ್ಲಿ. ಸೊಳ್ಳೆ ಜಾಸ್ತಿ ಆಗೋಯಿತು. ನಮ್ಮ ಕೋರಮಂಗಲನೂ ಜಾಸ್ತಿ ಆಯಿತು, ಪೋತ್ಲಪ್ಪ ಗಾರ್ಡನ್ ಜಾಸ್ತಿ ಆಯಿತು. ಆ ಸಂದರ್ಭದಲ್ಲಿ ನಾನು ನೋಡಿದ್ನಲ್ಲ, ನಮ್ಗೆ ಈಗಲೂ ಸುಮಾರು 16 ಜಾಗದಲ್ಲಿ ಈಗಲೂ ಸ್ಯಾನಿಟರಿ ನೀರು ಬರ್ತಾನೆ ಇದೆ. ಅಷ್ಟೆಲ್ಲ ಹಣ ಖರ್ಚು ಮಾಡಿದ್ರು ಕೂಡ ಸ್ಯಾನಿಟರಿ ನೀರು ನಿಲ್ಲಿಸೋಕೆ ಆಗಲಿಲ್ಲ. ಅವರು ಚೆನ್ನಾಗಿ ಮಾಡಿದ್ದಾರೆ ಅಲ್ಲಲ್ಲಿ ಓಡಾಡೋದಕ್ಕೆ. ಮತ್ತು ಈ ಗಲೀಜು ನೀರೇನೋ ಇದ್ದರೆ ಅದೇ ಸಪ್ರೇಟ್ ಆಗೋದಕ್ಕೆ ಬಾಕ್ಸ್ ಟೈಪ್ ಮಾಡಿದ್ದಾರೆ. ಅದು ಯಾವುದೂ ಕೂಡ ಸಕ್ಸಸ್ ಆಗಿಲ್ಲ. 5-6 ಕಿಲೋಮೀಟ್ರೇ ಸಕ್ಸಸ್ ಆಗಿಲ್ಲ. ಅದರಿಂದ ಇದು ನೋಡಿದ ಮೇಲೆ ಇದು ಸಕ್ಸಸ್ ಆಗಿದ್ದರೆ ಬೇರೆ ತೊಗೊಳೋದಕ್ಕೂ ನಮ್ಗೆ ಅವಕಾಶ ಇರ್ತಿತ್ತು. ಇದೇ ಸಕ್ಸಸ್ ಆಗಿಲ್ಲ. 6-7 ಕಿಲೋಮೀಟ್ರ್ ಅಷ್ಟೇ, ಕಲಾಸಪಳ್ಳಿಯಿಂದ ಬೆಳ್ಳಂಡೂರು ಲೇಕ್ವರೆಗೂ. ನನ್ನ ಕಾನ್ಸೆನ್ಸಲ್ಲೇ ಬರುತ್ತೆ 4-5 ಕಿಲೋಮೀಟ್ರು. ಹೌದು, ಅದನ್ನು ಯೋಚನೆ ಮಾಡಬೇಕು ನಾವು. ಎಸ್, ಕಡೆದಾಗಿ ಯಾಕಂದರೆ ಬೆಂಗಳೂರಿನ ಕುಡಿಯುವ ನೀರಿನ ಇರುವಂತಹ ಬೇರೆ ಬೇರೆ ಸೋರ್ಸ್ಗಳ ವಿಚಾರಗಳಿಗೆ ಬಂದಾಗ ತಮಗೂ ಕೂಡ ಗೊತ್ತಿದೆ ಎಲ್ಲೆಲ್ಲಿಂದ ನೀರು ಸಪ್ಲೈ ಆಗುತ್ತೆ.
ಬೆಂಗಳೂರು ಈ ವರ್ಷದ ಬರಗಾಲದಲ್ಲೂ ಕೂಡ ಬೆಂಗಳೂರು ಕೂಡ ಬಹಳ ದೊಡ್ಡದಾಗಿ ಸಫರ್ ಆಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಮಳೆ ಕಡಿಮೆ ಆಯಿತು ಅಂತ ಹೇಳಿ ಆದಾಗ ಹೀಗಾಗಿ ಬೆಂಗಳೂರಿನ ಕುಡಿಯುವ ನೀರಿನ ಬೆಂಗಳೂರಿಗೆ ಸಪ್ಲೈನ ಇನ್ನು ವಿಚಾರದಲ್ಲೂ 3-4 ತಿಂಗಳು ಕುಡಿಯೋ ನೀರಿಗೆ ನಮಗೆ ಏನು ಸಮಸ್ಯೆ ಇಲ್ಲ. ಹ್ಮ್. ಸಮಸ್ಯೆ ಇಲ್ಲ. ಈಗಿರ್ತಕ್ಕಂಥ ನೀರನ್ನ ಕುಡಿಯೋ ನೀರಿಗೇ ನಾವು ರಿಸರ್ವ್ ಮಾಡ್ಕೊಳ್ತೀವಿ, ಮಿತವಾಗಿ ಬಳಸ್ತೀವಿ. ಮತ್ತು ಅದನ್ನು ಕನಿಷ್ಠ 3-4 ತಿಂಗಳು ನಾವು ಕುಡಿಯೋ ನೀರಿಗೆ ಏನು ಸಮಸ್ಯೆ ಆಗಲ್ಲ. ಆ ಮಧ್ಯದಲ್ಲಿ ಮಳೆ ಬಂದರೆ ಡ್ಯಾಮ್ಗಳು ತುಂಬದೇ ಇದ್ದರೂ ಕೂಡ ಅಟ್ಲೀಸ್ಟ್ ಕುಡಿಯೋ ನೀರಿಗೆ ಆಗೋಷ್ಟಾದರೂ ಮಳೆಗಳು ಬರುತ್ತೆ ಅಂತ ನನ್ನ ಒಂದು ಆಶಾಭಾವನೆ. ಎಸ್